ಬೆಳಗಿನ ತಿಂಡಿಗೆ ಮಧ್ಯಾಹ್ನದ ಲಂಚ್ ಬಾಕ್ಸಿಗೆ ತುಂಬ ಬೇಗನೆ ಆಗುವ ರೈಸ್ ರೆಸಿಪಿನ ಮಾಡೋಕ್ಕೆ ಮೊದಲು ಮಸಾಲೆ ಪೌಡರ್ನ ರೆಡಿ ಮಾಡ್ಕೊಳ್ಬೇಕು. ಈ ಪೌಡರ್ನಿಂದ ಯಾವುದೇ ಪಲ್ಯ ಮತ್ತು ರೈಸ್ ರೆಸಿಪಿನ ಮಾಡ್ಕೊಳ್ಬೋದು. ಇದನ್ನು ಮಾಡೋಕ್ಕೆ ಬಾಣಲಿಗೆ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಸೋಂಪು, ಜೀರಿಗೆ, ಎಳ್ಳು, ಬ್ಯಾಡಗಿ ಮೆಣಸಿನಕಾಯಿ, ಖಾರ ಮೆಣಸಿನಕಾಯಿ, ಚಕ್ಕೆ, ಲವಂಗ ಹಾಕಿ ಹುರಿದು ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ರವೆ ರೀತಿ ಪೌಡರ್ ಮಾಡಿ ಪಕ್ಕಕ್ಕಿಡಿ. ಈ ಪೌಡರ್ನ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ 3 ತಿಂಗಳವರೆಗೆ ರೂಮ್ ಟೆಂಪ್ರೇಚರಲ್ಲೇ ಸ್ಟೋರ್ ಮಾಡ್ಕೊಳ್ಬೋದು. ಈಗ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಕತ್ತರಿಸಿದ ಎಲೆಕೋಸು, ಉಪ್ಪು, ತುರಿದ ಶುಂಠಿ, ಅರಿಶಿನ ಹಾಕಿ ಬಾಡಿಸಿ ಸ್ವಲ್ಪ ಬೆಂದ ನಂತರ ಟೊಮೆಟೊ ಕೆಚಪ್ ಹಾಕಿ ಬೇಯಿಸ್ಕೋಬೇಕು. ಇದು ಎಣ್ಣೆ ಬಿಡೋ ಟೈಮಲ್ಲಿ ಅದಕ್ಕೆ ಮಾಡಿರ್ತಕ್ಕಂತಹ ಮಸಾಲೆ ಪೌಡರ್ನ ಹಾಕಿ ಬೇಯಿಸಿದ ಅನ್ನ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಬೇಜ್ ರೈಸು ರೆಡಿ. ಡೀಟೇಲ್ ವಿಡಿಯೋ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ.